ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ತಾಲೂಕಿನ ಗೂಗೆಬಾಳ ಹತ್ತಿರದ 71 ಮುಖ್ಯ ಕಾಲುವೆಗೆ ದೊಡ್ಡದಾದ ಭೋಂಗ ಬಿದ್ದಿದ್ದ ಸ್ಥಳ ವೀಕ್ಷಿಸಿದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ, ನೀರಾವರಿ ಅಧಿಕಾರಿಗಳಿಗೆ ಬೇಗನೆ ದುರಸ್ತಿ ಇರುವ ಕೆಲಸವನ್ನ ಸರಿಪಡಿಸಿ ಗುಣಮಟ್ಟ ಕಾಪಾಡಿಕೊಂಡು ಶೀಘ್ರವೇ ಕೆಲಸ ಮುಗಿಸಿ. ಇಷ್ಟರಲ್ಲೇ ಐಸಿಸಿ ಸಭೆ ಇದೆ, ರೈತರಿಗೆ ನೀರು ಬಿಡಬೇಕು. ಈಗಾಗಲೇ ಸಮಯ ಬಹಳಷ್ಟು ಆಗಿದೆ, ಅದಕ್ಕೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದೆ, ಕಾರ್ಯ ಮಾಡಿ ಎಂದು ಖಡಕ್ ಸಂದೇಶ ನೀಡಿದರು. ಹಾಗೆ ವಿರೋಧ ಪಕ್ಷದವರಿಗೆ ಕಡ್ಡಿ ವಿಷಯನ ಗುಡ್ಡ ಮಾಡುವುದರಲ್ಲಿ ಪರಿಣಿತರು. ಅವರಿಗೆ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣುವುದಿಲ್ಲ, ಬರೀ ರಾಜಕೀಯ ಮಾಡುತ್ತಾರೆ ಎಂದು ಹೇಳಿದರು. ನಂತರ ವೀರೇಶ್ ಗೌಡ ಗೂಗೆಬಾಳ ರೈತ ಮಾತನಾಡಿ, ದೊಡ್ಡ ಮಟ್ಟದ ಭೋಂಗಕ್ಕೆ ಅಧಿಕಾರಿಗಳು ಬೇಕಾಬಿಟ್ಟಿ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಇದು ನಿಷ್ಕಾಳಜಿ ತೋರಿಸುತ್ತದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು, ನೀರಾವರಿ ಅಧಿಕಾರಿಗಳು ಇದ್ದರು. ಸುಮಾರು 8 ತಿಂಗಳಾಯ್ತು ಸರ್. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸತ್ಯ ನೀರಾವರಿ ಅಧಿಕಾರಿಗಳು ಲೋಪದ ಸರ್. ಅವರು ಇದಕ್ಕೆ ಮಣ್ಣು ಹಾಕೋದು ವಿರೋಧ ಮಾಡಕತ್ತಾರೆ ಸರ್. ಮೊನ್ನೆನೇ ಹೇಳಿದ್ವಿ ನಾವು. ಈಗಾಗಲೇ ಶಟರ್ಗಳನ್ನು ಮಾಡಿಸಿದ್ದೀವಿ. ಈಗಾಗಲೇ ಇವತ್ತು 2 ಶಟರ್ಗಳನ್ನು ಪೂರಿಸ್ತಾರೆ. ಈ ಜೊತೆಗೆ 66, 71, 2ಗಳನ್ನ ಶಟರ್ಗಳನ್ನು ಮಾಡಲಿಕ್ಕೆ ಈಗಾಗಲೇ 2-3 ವರ್ಷ ಹಿಂದೆನೇ ಅದು ಹಾಕ್ಬೇಕಾಗಿತ್ತು. ಲೇಟಾಗಿದೆ. ಈಗೆಲ್ಲ ಹೋಗಿರೋದ್ರಿಂದ ಎಲ್ಲ ಹೊಸವನ್ನು ತೊಗೊಂಡು ಹಾಕ್ತಾಯಿದ್ದಾರೆ. ಏನು ಅಲ್ಲೇ ಸಣ್ಣ ಪುಟ್ಟ ರಂಧ್ರಗಳಿದ್ದಾವೆ. ಈಗ ತುಂಗಭದ್ರಾ ಡ್ಯಾಮಿನಿಂದ ಹಿಡಿದು ರಾಯಚೂರುವರೆಗೆ ಈ ಥರ ಬೆಳೆದ್ರಿಂದ ಕಾಂಕ್ರೀಟ್ ಏನಾಗ್ತದೆ ಅಲ್ಲೆಲ್ಲ ಸಿಂಕ್ ಆಗ್ತದೆ. ಅಂಥವನ್ನ ಇವತ್ತು ತ್ವರಿತಗತಿಯಲ್ಲಿ ಈಗಾಗಲೇ ನಾವು ಮೇಲೆ 46 ಕೂಡ ಒಂದು ಆಗಿದೆ. ಅದನ್ನು ಕೂಡ ಈಗಾಗಲೇ ಇನ್ನೂ 2 ದಿನದಿಂದ ಮುಗಿಸ್ತಾರೆ, ಕೆಲಸ ಆಗ್ತದೆ ಕಂಪ್ಲೀಟು. ಅದ್ರ ಜೊತೆಗೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ರಂಧ್ರಗಳಿದ್ದಾವೆ ಅವೆಲ್ಲವನ್ನು ಕೂಡ ಈಗ ಅಧಿಕಾರಿಗಳು ಅವ್ರನ್ನ ಕೆಲಸ ಮಾಡೋಕ್ಕೆ ಹೇಳಿದ್ದೇವೆ. ಇವತ್ತು ಈ ಭಾಗದಲ್ಲಿ 2-3 ಇದ್ದಾವೆ. ಈ ಮಾನ್ವಿ ಇದರಲ್ಲಿ ಶಿರ್ವಾರ ಇದರಲ್ಲಿ ಅವು 2ನ್ನು ಕೂಡ ಸಂಪೂರ್ಣವಾಗಿ ಇವತ್ತು ನೀರು ಬರೋದಕ್ಕೆ ಕ್ಲೀನಾಗಿ ಮಾಡಿ ನೀಟಾಗಿ ಏನು ಇದು ತೆಗೆದು ಅದಕ್ಕೆ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆ ಇವತ್ತು ಅಧಿಕಾರಿಗಳು ಮಾಡ್ತಾರೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಮಾಡಲಿಕ್ಕೆ ನಾವೆಲ್ಲ ನಮ್ಮ ಸರ್ಕಾರ ಬದ್ಧವಾಗಿದೆ. ನಂತರ ಕೃಪೆಯಿಂದ ಸುಮಾರು ದಿನಗಳಿಂದ ಮಳೆ ಇದ್ದರು ಸರ್. ಮಳೆ ಆಯಿತು ಸರ್. ಇನ್ನೂ ತುಂಗಭದ್ರಾ ಡ್ಯಾಮ್ ಕೂಡ ಭರ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ಸರ್. ಸರ್ ಈಗಾಗಲೇ ICC ಸಭೆ ಏನಾದರೂ ಸಂದರ್ಭದಲ್ಲಿ ಏನಾದರೂ ಸಮೀಪ ಈಗ 11ನೇ ತಾರೀಕಿನ ದಿನ ICC ಮಾಡ್ತೀವಿ. ಮಾಡಿದ ತಕ್ಷಣ ಇವತ್ತು ಅದು ಡಿಕ್ಲೇರ್ ಮಾಡಿ ರೈತರಿಗೆ ನೀರು ಕೊಡುವಂಥದ್ದು 2-3 ದಿನಗಳಲ್ಲಿ ನಾವು ಮಾಡ್ತೀವಿ. ಇವತ್ತು ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಿದ್ರು ಕೂಡ ಅವ್ರು ಟೀಕೆ ಮಾಡೋದ್ರಿಂದ ಅವ್ರಿಗೆ ಗೊತ್ತು. ಯಾವುದು ಸಣ್ಣ ಪುಟ್ಟ ಒಂದು ಸಣ್ಣ ಕೆಲಸಗಳಿಗೆ, ಇಂಥ ಒಂದು ಸಣ್ಣ ಕೆಲಸಗಳಿಗೆ ಕೂಡ ಏನು ದೊಡ್ಡ ರಾಧ ಅಂತ ಮಾಡ್ತಾರೆ. ಏನು ದೊಡ್ಡ ಕೆಲಸ ಅಂತೇಳಿ ಇದು ಮಾಡ್ತಾರೆ. ಇವತ್ತು ನಾವು ಆಗಲೇ ಇಂಜಿನಿಯರ್ಗಳಿಗೆ 1 ತಿಂಗಳಿಂದ ಕರೆದು ಅದು ಎಷ್ಟು ಮಾಡ್ಸೋಕ್ಕೆ ಹೇಳಿದ್ದೀವಿ, ಅದರ ಕೆಲಸ ಕಂಪ್ಲೀಟಾಗಿ ಮಾಡ್ತೀವಿ. ಇದನ್ನೇ ಒಂದು ದೊಡ್ಡದಲ್ಲ. ಇವತ್ತು ಕೇಂದ್ರದ ಒಂದು ವ್ಯವಸ್ಥೆಯನ್ನು ನೋಡಬೇಕಾಗಿದೆ ಅವರು. BJP ಅವರು ಇಡೀ ರೈತ ಸಮುದಾಯ ಇವತ್ತು ಯಾವ ರೀತಿಯಾಗಿ ಒಕ್ಕಲ್ತನ ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಇವತ್ತು 1000 ರೂಪಾಯಿ ಇರ್ತಕ್ಕಂಥ ಗೊಬ್ಬರ ಇವತ್ತು ರೈತರು 3000 ರೂಪಾಯಿ ಕೊಟ್ಟು ತಗೋಬೇಕಾಗಿದೆ. ಅನೇಕ ಎಲ್ಲ ಬೆಲೆಗಳನ್ನು ಗಗನಕ್ಕೆ ಹೆಚ್ಚಿಸಿದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಇವತ್ತೇನು ಇದಾಗಿರೋದ್ರಿಂದ ಇವತ್ತು ಗ್ಯಾಸ್ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲವೂ ಕೂಡ ಇವತ್ತು ರೈತರು ಏನು ಖರೀದಿ ಮಾಡ್ತೀವಿ ಅದನ್ನೆಲ್ಲವೂ ಕೂಡ 3 ಪಟ್ಟು ಮಾಡಿದ್ದಾರೆ. GSTಯನ್ನು ಕಟ್ಟತಕ್ಕಂಥದ್ದು ಆಗ್ತಾಯಿದೆ. ಅದ್ರ ಜೊತೆಗೆ ಇದನ್ನು ಮತ್ತೆ ಈಗ ನಾವೆಲ್ಲ ರೈತ ಬಂಧುಗಳು ಇದನ್ನು ಅನುಭವಿಸಬೇಕಾಗಿದೆ. ಮೊನ್ನೆ ಸಚಿವ ಸಂಪುಟ ಆಯ್ತು ಸರ್, ಏನೋ ಹಳೆದೋಗಿ ತಾವು ಕೂಡ ಆಕಾಂಕ್ಷಿದ್ರು ಸರ್. ಆದರೂ ಸತ್ಯ ತಮ್ಗೆ ಆಕಾಂಕ್ಷಿದ್ರು ಕೂಡ ಸಿಗಲ್ಲ ಸರ್. ಆದ್ರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಸರ್ ಒಂದು ನಿಮಿಷ, ನಮ್ಮ ಜಿಲ್ಲೆಯಲ್ಲಿ ಸರ್ ಸುಮಾರು 5 ಸಲ ಗೆದ್ದರಿದ್ದರು, 3 ಸಲ ಗೆದ್ದಿದ್ದು, ತಾವು ಕೂಡ 2 ಸಲ ಗೆದ್ದಿರಿದ್ರಿ. ಯಾಕೆ ಸರ್ ಬೇರೆ ಜಿಲ್ಲೆಯವ್ರು ಮಾಡ್ತಾರೆ, ಇಲ್ಲಿ ಯಾಕೆ ಸರ್ ನಮ್ಮ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಅವ್ರ ಹತ್ರ ಏನು ಅರ್ಹತೆ ಇಲ್ವೋ, ಸಮಾನತೆ ಇಲ್ವೋ, ಅವ್ರ ಹತ್ರ ಯಾಕೆ ಸರ್ ಬೇರೆದವ್ರನ್ನ ಮಾಡ್ತಕ್ಕಂಥದ್ದು ಜಿಲ್ಲೆಗೆ? ನೋಡ್ರಿ, ಈಗ ನಾವು ಈ ಒಂದು ಜಿಲ್ಲೆಯಲ್ಲಿ 5 ಜನ ಇರ್ತಕ್ಕಂಥ ಶಾಸಕರುಗಳಿದ್ದೀವಿ. ನಾವು ಕೂಡ 5 ಜನರಲ್ಲಿ 5 ಕ್ಷೇತ್ರದಲ್ಲಿ ಒಂದು 2 ಕ್ಷೇತ್ರಗಳು BJPಯಲ್ಲಿದ್ದಾವೆ, JDS ಇದೆ, 3 ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಅದಕ್ಕೆ ನಾವು ಕೂಡ ಹೇಳಿದ್ವಿ, ನಮ್ಮ ಏನಾದರೂ ನೀವು ಸಿಂಧನೂರಿಗೆ ಬಾದಲ್ಲಿ ಅಪ್ಪನಿಗೆ 4 ಜನ ಇವತ್ತು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತೀವಿ. ಇವತ್ತು ಯಾರಿಗೋ ಒಬ್ಬರಿಗೆ ಕೊಡಬೇಕಾಗಿತ್ತು, ಕೊಡ್ತಾರನ್ನೋ ನಿರೀಕ್ಷೆ ಕೂಡ ಭಾಳ ಇತ್ತು. ಅದು ಆಗಿಲ್ಲ. ಆದರೂ ಕೂಡ ಹೈಕಮಾಂಡಿನ ಗಮನಕ್ಕೆ ನಾವೆಲ್ಲರೂ ಕೂಡ ತಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಆಲೋಚನೆ ಮಾಡಿ ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸಚಿವರು ಆಗ್ಬೇಕಂದ್ರೆ ಮನೆ ತಮ್ಗೆ ಗೊತ್ತು, ಬಾಗಲಕೋಟೆ ಆಡಿ ಸ್ಪಾಟ ಸರ್. ಇವತ್ತು ನಂಜಂಡ ಸ್ವಾಮಿ ಅಂತಕ್ಕಂಥವ್ರು ಮತ್ತು ಆರ್ ತಿಮ್ಮಪ್ಪ ಅವರು ಒಬ್ಬ ಮಿನಿಸ್ಟರ್ ಆಗ್ಬೇಕು 100 ಕೋಟಿ ಯಾವ ಕೊಡ್ಬೇಕಂತಕ್ಕಂಥದ್ದು ತಾವು ನಿಮ್ಮ ಮಾಜಿ ಸಚಿವರು ಸರ್. ಅದು ಇವತ್ತು ರಾಜ್ಯಾದ್ಯಂತ ಎಲ್ಲ ವೈರಲ್ ಇದೆ ಸರ್. ಇಲ್ಲ, ಈ
ಇಷ್ಟೆಲ್ಲ ದುಡ್ಡು ಕೊಡೋಂಗಿದ್ರೆ ಸುಳ್ಳು ಯಾಕೆ ಹೇಳ್ತಕ್ಕಂಥ ಪಾರ್ಟಿ ಡ್ಯಾಮೇಜ್ ಆಗ್ತಕ್ಕಂಥ ಕೆಲಸ ವೈಯಕ್ತಿಕವಾಗಿ ಏನು ಮಾತಾಡಿದ್ದಾರೆ ಮತ್ತು ಅವರ ವಿಚಾರಗಳನ್ನು ಅವ್ರನ್ನ ಕೇಳಬೇಕಾಗಿದೆ. ಮತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ಆ ಥರವಾದಂಥ ವ್ಯವಸ್ಥೆ ಇಲ್ಲ. ಮತ್ತು ಯಾರಿಗೆ ಕೆಲಸ ಮಾಡ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗ ಕೊಡ್ತಕ್ಕಂಥ ಕೆಲಸ ಆಗಿದೆ. ರಾಯಚೂರು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಸರಿಪಡಿಸಬೇಕನ್ನುವಂಥದ್ದು ಹೈಕಮಾಂಡ್ ಗಮನಕ್ಕೆ ತಂದಿದೆ. ವೀರೇಶ್ ಗುಗ್ಗೆಬಾಳ ರೈತನಾದ ನಾನು ಮೊನ್ನೆ ಭಂಗ ಬಿದ್ದಿದ್ದನ್ನು ಎಲ್ಲರಿಗೂ ಎಡಬಲಿ ಅವರು ಮಾಜಿ MLAಗಳು ಬಂದಿದ್ದರು. ಆದರೂ ಬಂದು ಆದ ತಕ್ಷಣ ಅವರು ಎಡಬಲಿ ಏನಂದರು, ಅದನ್ನು ಭಂಗ ಮುಚ್ಚಿ ಎಲ್ಲ ಕಂಪ್ಲೀಟ್ ಕ್ಲಿಯರಾಗಿ ಮಾಡಿಕೊಡ್ತು ಅಂತ ಹೇಳಿದ್ದರು. ಇವತ್ತು ಏನು ಮಾಡ್ಯಾರಂದರೆ ಆ ಭಂಗದಲ್ಲಿ ಒಂದು ಅರ್ಧ ಟ್ರಿಪ್ ಸೌಳು ತಂದು ಹಾಕಿ ಅದನ್ನು ಅಷ್ಟೇ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಏನು ತೊಂದರೆ ಇಲ್ಲ. 7 ಫೀಟಿಗೆ ಇದೆ ಮುಂಗಿ ಆ ಭಂಗ ಅಂತ ಎಲ್ಲರ ಕಣ್ಣು ಒರೆಸುವ ತಂತ್ರಕ್ಕೆ ಇವತ್ತು AWL ಅವರು ಬಂದಾರ. ಮತ್ತು MLAಗಳು ಬಂದು ಏನಂತಾರಂದರೆ ಮಣ್ಣಿಗೆ ನಿಂದಿರುತ್ತಾ ಅಂತ ಹೇಳ್ತಾರೆ. ಅದು ಮುಂದೊಂದು ದಿನ ಅದು ಕೆನಲ್ ಹೊಡೆದರೆ ಯಾರು ಅದಕ್ಕೆ ಉತ್ತರ ಹೇಳುವರು ಮತ್ತು ಅದರಿಂದ ರೈತರಿಗೆ ದೊಡ್ಡ ಅನಾಹುತ ಆಗುವುದು. ಮತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಗಳನ್ನು ಬೆಳೆದಾಗ ನೀರು ಹೋದರೆ ಯಾರು ತೊಂದರೆ ಅನುಭವಿಸುವರು?